ನಮಸ್ಕಾರ ಗೈಸ್. ಮಂತ್ ಎಂಡ್ ಆಗಿದ್ದರಿಂದ ಸ್ಯಾಲ್ರಿ ಎಲ್ಲ ಬಂದಿತ್ತು. ಸೊ ಹಾಗಾಗಿ ಊಟ ಮಾಡಿಕೊಂಡು ನೋಡ್ತೀರಾ ಥಿಂಗ್ಸ್ ಏನೇನು ಬೇಕು ಎಲ್ಲ ತೊಗೊಂಡ್ವಿ. ಫೈನಲಿ ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ, ಹೇಳಿದ್ನ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಮತ್ತು ಸ್ವಲ್ಪ ಕಾರ್ನ್ಸ್ ತೊಗೊಂಡೆ, ಸೈಡ್ ಡಿಶ್ಗೆ ಬೇಕಾಗುತ್ತೆ ಅಂತ ಜೋಳ. ಮತ್ತು ಅಲ್ಲಿಂದ ಹೊರಟು ಬಾಡಿ ಲೋಷನ್ ಸೆಕ್ಷನ್ಗೆ ಹೋಗೋಣ ಅಂತ. ಅಲ್ಲಿ ಇವಾಗೆಲ್ಲ ಆಫರ್ ಬಿಟ್ಟಿರ್ತಾರೆ, ಇವಾಗ ಮಂತ್ ಎಂಡೆಲ್ಲ. ಸೊ ಆಗಾಗ ಆಫರ್ ಹಾಕಿರ್ತಾರೆ. ಒಂದು ಸೋಪು ಅದೊಂದು ಆಫರ್ ಇತ್ತು, ಅದು ಮತ್ತು ಬಾಡಿ ಲೋಷನ್ ನೋಡಿದ್ವಿ. ಬಟ್ ಯಾಕೋ ಸರಿ ಹೋಗಲಿಲ್ಲ. ನೋಡಿ ಇಲ್ಲೆಲ್ಲ ಡಿಸ್ಪ್ಲೇ ಈ ಥರ ಇರುತ್ತೆ. ನಾವು ಹೋಗಿದ್ದು ರಮೀಸ್ ಇಲ್ಲಿ ಬ್ಯಾರಿಂದು. ಇದು ಅರಬೀಸು ಮೇಂಟೈನ್ ಮಾಡ್ತಾರೆ, ಅರಬಿನೇ ಓನರ್ ಅನಿಸುತ್ತೆ. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತು ರೈಸ್ ಸೆಕ್ಷನ್ಗೆ ಹೋದ್ವಿ. ರೈಸ್ ಸೆಕ್ಷನಲ್ಲಿ ರೈಸ್ ತೊಗೊಂಡ್ವಿ, 20 ಕಿಲೋ ತೊಗೊಂಡ್ವಿ. ಮುನ್ಸೋನ ಯಾವುದೋ ಸಮಥಿಂಗ್ ಯಾವುದೋ ಇತ್ತು. ಮತ್ತು ಶುಗರ್ ಜಾಸ್ತಿ ತಿನ್ನೋದ್ರಿಂದ ಇಲ್ಲಿ ತುಂಬ ಯೂಸ್ ಮಾಡ್ತಾರೆ. ಒಂದು 5 kg ಬ್ಯಾಗ್ ತೊಗೊಂಡು ಒಂದು 2 ತಿಂಗಳು ಬರೋ ಥರ ಆಗುತ್ತೆ, 1-1.5 ತಿಂಗಳು ಬರುತ್ತೆ. ಅದೆಲ್ಲ ತೊಗೊಂಡ್ವಿ. ಮನೆಗೆ ಏನೇನು ಬೇಕು ಎಲ್ಲ ಐಟಮ್ ಆಲ್ಮೋಸ್ಟ್ ತೊಗೊಂಡ್ವಿ. ಮತ್ತು ಶಾಂಪೂ ಸ್ವಲ್ಪ ಕಡಿಮೆ ಆಗಿತ್ತು. ಬಾಡಿ ಲೋಷನಲ್ಲಿ ನೋಡಿದ್ವಿ, ಆಫರ್ ಏನೂ ಸಿಗಲಿಲ್ಲ. ಮತ್ತು ಶಾಂಪೂ ಸೆಕ್ಷನ್ಗೆ ಬಂದ್ವಿ. ಶಾಂಪೂಲು ನೋಡಿದ್ವಿ, ಬಟ್ ಆಫರ್ ಏನೂ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ತೊಗೊಳೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟು ವೆಜಿಟೇಬಲ್ ಸೆಕ್ಷನ್ಗೆ ಬಂದ್ವಿ. ವೆಜಿಟೇಬಲ್ ಏನೇನು ಬೇಕು ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಒಂದೊಂದು ಐಟಮ್ ಎಲ್ಲ ಇದು ಮಾಡಿದ್ರು. ನಾನು ಫೈನಲ್ ಒಂದು ಆರೆಂಜ್ ತೊಗೊಂಡು ಹೋಗಿ ಬಿಲ್ ಮಾಡಿಸ್ದೆ. ನೋಡ್ತಾ ಇರ್ಬೋದು ಬಿಲ್ಲೆಲ್ಲ ಇಲ್ಲಿ ಈ ಥರ. ಐ ಥಿಂಕ್ ಆಲ್ಮೋಸ್ಟ್ ಆಲ್ ಮಾಲ್ಗಳೆಲ್ಲ ಇದೇ ಥರ ಇರುತ್ತೆ. ಆಮೇಲೆಲ್ಲ ಒಟ್ಟಿಗೆ ಹೋಗಿ ಒಂದು ಸಲ ಏನೇನು ಐಟಮ್ ತೊಗೊಂಡ್ವಿ ಎಲ್ಲದಕ್ಕೂ ಬಿಲ್ ಹಾಕ್ಸ್ಕೊಂಡು ಬಂದ್ವಿ. ಆಮೇಲೆ ಮೇಲೆಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿ ಡ್ರೆಸ್ ಎಲ್ಲ ಇದೆ. ಯಾಕೋ ನೋಡಿದ್ವಿ ಹೋಗಿ, ಬಟ್ ಆಫರ್ ಯಾವುದೂ ಇರಲಿಲ್ಲ ಅಂದ್ಬಿಟ್ಟು ಜಸ್ಟ್ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟಿದ್ದೆ ನಾವು. ಟೈಮ್ ಆಗಿತ್ತು ಆಲ್ಮೋಸ್ಟ್ ಅಲ್ಲಿ 8-8:30 ನಿಯರ್ಲಿ 9 o'clock ಆಗಿತ್ತು. ನಾವು ಕರೆಕ್ಟಾಗಿ ನೋಡಲಿಲ್ಲ ಟೈಮು. ಅಷ್ಟಾಗಿತ್ತು, ತುಂಬ ಹೊಟ್ಟೆ ಹಸ್ತಿತ್ತಲ್ಲ. ಸೊ ಅಲ್ಲಿಂದ ಎಲ್ಲ ಎಲ್ಲಿಗೆ ಹೋಟೆಲಿಗೆ ಅಂತ ಡಿಸೈಡ್ ಮಾಡಿಕೊಂಡು ಮೈಸೂರು ಭವನ್ ಅಂತ ಫಿಕ್ಸ್ ಆಯಿತು. ಸೊ ಫೈನಲಿ ಮೈಸೂರು ಭವನಿಗೆ ಹೋದ್ವಿ. ಅಲ್ಲಿ ಏನೇನು ಬೇಕು ಎಲ್ಲ ಮೆನು ಇತ್ತು, ನಾವೆಲ್ಲ ತೊಗೊಂಡ್ವಿ. ಮಸಾಲೆ ದೋಸೆ ಫಸ್ಟ್ ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆ ಎಲ್ಲ ಬಂತು. ಅದೆಲ್ಲ ಫೈನಲಿ ಮಸಾಲೆ ದೋಸೆ ವಡೆ ಎಲ್ಲ ತೊಗೊಂಡ್ವಿ. ಅದೆಲ್ಲ ಮುಗಿದ್ಮೇಲೆ ಗೋಬಿ ಮಂಚೂರಿ ಆರ್ಡ್ರ್ ಮಾಡಿದ್ವಿ ಫೈನಲಾಗಿ. ಇರಲಿ ಅಂತ ಚೆನ್ನಾಗಿತ್ತು ಟೇಸ್ಟ್. ಸೊ ಮತ್ತು ಅಲ್ಲಿಂದ ಎಲ್ಲ ಮುಗಿಸಿದ್ಮೇಲೆ ಹೊರಟ್ವಿ. ಇವತ್ತಿನ ವೀಡಿಯೋ ಇಷ್ಟು. ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್.